ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 13ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ನಮಗೆ ಬ್ಲಡ್ ಬಾತ್ ನೋಡೋದಕ್ಕೆ ಸಿಗ್ತಿದೆ. ಸೆನ್ಸೆಕ್ಸ್ನಲ್ಲಿ 1456 ಪಾಯಿಂಟ್ಗಳ ಕರೆಕ್ಷನ್ ಇದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 427 ಪಾಯಿಂಟ್ ಡೌನ್ ಸೈಡ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಗೆ 16,000 ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿತ್ತು. ನಿಫ್ಟಿ ಇವತ್ತು ಆ ಲೆವೆಲ್ಸ್ನ ಕೆಳಗಡೆನೆ ಗ್ಯಾಪ್ ಡೌನ್ ಓಪನ್ ಆಯಿತು. ಹಾಗೆ ಕ್ಲೋಸಿಂಗ್ ನಮಗೆ 15,774ರಲ್ಲಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 1000 ಪಾಯಿಂಟ್ಗೂ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಒಂದು ಕ್ರ್ಯಾಶ್ಗೆ ರೀಸನ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ನ ಇನ್ಫ್ಲೇಷನ್ ಡೇಟಾ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅದಕ್ಕಿಂತ ಹೆಚ್ಚಿನ ಒಂದು ಇನ್ಫ್ಲೇಷನ್ ಡೇಟಾ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರಿಂದ ಮಾರ್ಕೆಟ್ನಲ್ಲಿ ಇಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಕೇವಲ ಇಂಡಿಯನ್ ಮಾರ್ಕೆಟ್ಸ್ ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ನಲ್ಲೂ ಕೂಡ ನಮಗೆ ಇದೇ ರೀತಿಯ ನೆಗೆಟಿವ್ ಸೈಡ್ ಕಾಣಿಸ್ತಿದೆ. ಸೆನ್ಸೆಕ್ಸ್ನ 30 ಸ್ಟಾಕ್ಗಳಲ್ಲಿ ಕೇವಲ ನೆಸ್ಲೆ ಮಾತ್ರ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಕ್ಕ 29 ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಮೇಜರ್ ಲೂಸರ್ಸ್ ನಮಗೆ ಬಜಾಜ್ ಫಿನಾನ್ಸ್ ಮತ್ತೆ ಬಜಾಜ್ ಫಿನ್ಸರ್ವ್ ನೋಡೋದಕ್ಕೆ ಸಿಗ್ತಿದೆ. ಬಜಾಜ್ ಫಿನಾನ್ಸ್ ಅಲ್ಲಿ 5%ಗೂ ಹೆಚ್ಚಿನ ಕರೆಕ್ಷನ್ ಕಾಣಿಸ್ತಿದೆ. ಬಜಾಜ್ ಫಿನ್ಸರ್ವ್ ಕೂಡ 6%ಗೂ ಹೆಚ್ಚು ಕರೆಕ್ಟ್ ಆಗಿದೆ. ಹಾಗೆ ನಿಫ್ಟಿಯ 50 ಸ್ಟಾಕ್ಗಳನ್ನು ನಾವು ಗಮನಿಸಿದಾಗ ಇಲ್ಲೂ ಕೂಡ ನಮಗೆ ನೆಸ್ಲೆ ಮತ್ತು ಬಜಾಜ್ ಆಟೋ ಪಾಸಿಟಿವ್ ಕ್ಲೋಸಿಂಗ್ ಕೊಡ್ತಿರೋದು ಕಾಣಿಸ್ತಿದೆ. ಮಿಕ್ಕ 48 ಸ್ಟಾಕ್ಗಳು ಇಲ್ಲೂ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದಾವೆ. ಸೊ ಮಾರ್ಕೆಟ್ನಲ್ಲಿ ಎಷ್ಟು ಡೌನ್ ಸೈಡ್ ಇದೆ ಈ ಒಂದು ಡೇಟಾದಿಂದ ನಾವು ಅನಲೈಸ್ ಮಾಡ್ಬೋದಾಗುತ್ತೆ. ಬಜಾಜ್ ಆಟೋ ಶುಕ್ರವಾರ ಯಾವ ಒಂದು ಪ್ರೈಸಲ್ಲಿ ಕ್ಲೋಸಿಂಗನ್ನು ಕೊಟ್ಟಿತ್ತು, ಸೊ ಆಲ್ಮೋಸ್ಟ್ ಅದೇ ಪ್ರೈಸಲ್ಲಿ ಈಗ ಕ್ಲೋಸ್ ಆಗ್ತಿದೆ. ನಿಫ್ಟಿಯ ಟಾಪ್ ಲೂಸರ್ ಸೆಗ್ಮೆಂಟಲ್ಲೂ ನಿಮಗೆ ಬಜಾಜ್ ಫಿನ್ಸರ್ವ್ ಮತ್ತು ಬಜಾಜ್ ಫಿನಾನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಜಾಸ್ತಿ ಕಾಣಿಸ್ತಿರ್ಬೋದು. ಸೊ ಇದು NSE ಡೇಟಾ ಆಗಿರುತ್ತೆ. ಸೊ ಸೆನ್ಸೆಕ್ಸನ್ನು ನೀವು ಅಬ್ಸರ್ವ್ ಮಾಡಿದಾಗ ಇದು BSE ಡೇಟಾ ಆಗಿರುತ್ತೆ. ಸೊ ಅದಕ್ಕೆ ನಿಮಗೆ ಪರ್ಸೆಂಟೇಜಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್, ಟೆಕ್ ಮಹೀಂದ್ರಾ, ಇಂಡಾಲ್ಕೋ ಕೂಡ 5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಸೊ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನು ಕೂಡ ನೀವು ಗಮನಿಸಬಹುದು. ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಡೌನ್ ಸೈಡಲ್ಲಿ ಓಪನ್ ಆಯಿತು. ಹಾಗೆ ಈಗಲೂ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಪ್ರತಿಯೊಂದು ಸೆಕ್ಟರನ್ನು ನಾವು ಗಮನಿಸಿದಾಗ ಇವತ್ತು ನಮಗೆ ಅತಿ ಕಮ್ಮಿ ಫಾಲ್ ಆದಂಥ ಸೆಕ್ಟರ್ ಗಮನಿಸಿದ್ರೆ FMCG ಸೆಕ್ಟರ್ ಆಗಿರುತ್ತೆ. ಹಾಗೆ ಹೆಚ್ಚಿನ ಒಂದು ಫಾಲ್ ನಮಗೆ IT ಸೆಕ್ಟರ್ಲಿ ನೋಡೋದಕ್ಕೆ ಸಿಕ್ತು. ಸೊ ಇದು ಎಕ್ಸ್ಪೆಕ್ಟೆಡ್ ಇತ್ತು. ನಾಸ್ಡ್ಯಾಕ್ ಕೂಡ ಆಲ್ಮೋಸ್ಟ್ 4% ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಸೊ IT ಸೆಕ್ಟರಲ್ಲೂ ಕೂಡ ನಮಗೆ ವೀಕ್ನೆಸ್ ಕಾಣಿಸ್ತಿದೆ. ಸೊ ಅದಕ್ಕೆ ನಾವು ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಕೇವಲ IT ಸ್ಟಾಕ್ಗಳನ್ನೇ ಆ್ಯಡ್ ಮಾಡಿದಿದ್ರೆ ಸೊ ಇವತ್ತು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಲ್ಮೋಸ್ಟ್ 7ರಿಂದ 8% ಡೌನ್ ಸೈಡ್ ಒಂದೇ ದಿನ ನೋಡೋದಕ್ಕೆ ಸಿಕ್ತಿತ್ತು. ಸೊ ಅದೇ ನೀವು FMCG, IT, ಫಾರ್ಮಾ ಸೊ ಈ ರೀತಿಯ ಕಾಂಬಿನೇಷನ್ ಅನ್ನು ಹೊಂದಿದಾಗ ಪೋರ್ಟ್ಫೋಲಿಯೋ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇರುತ್ತೆ. ಹಾಗೆ ಎಂದಿನಂತೆ FIIs ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ಇವತ್ತು ಒಂದು ಹೆಚ್ಚಿನ ಸೆಲ್ಲಿಂಗ್ ಕಾಣಿಸ್ತಿದೆ. 4,164 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FII ಸೆಲ್ ಮಾಡಿದ್ದಾರೆ. ಹಾಗೆ DIIs ಎಂದಿನಂತೆ ಬೈಯಿಂಗ್ ಅನ್ನೇ ಮಾಡ್ತಿದ್ದಾರೆ. ಇವತ್ತು DIIs 2,814 ಕೋಟಿಯಷ್ಟು ಅಮೌಂಟ್ನ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಇವತ್ತು ಮಾರ್ಕೆಟ್ನಲ್ಲಿ ತುಂಬಾನೇ ಡೌನ್ ಸೈಡ್ ಇತ್ತು. ಬಟ್ RBL ಬ್ಯಾಂಕ್ ಅಂತ ಇವತ್ತು 23% ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ 6 ತಿಂಗಳ ಹಿಂದೆ ಇವರ CEO ರಿಸೈನ್ ಮಾಡಿದ್ರು. ಈಗ ಹೊಸ CEOನ ನೇಮಕ ಮಾಡಿದ್ದಾರೆ. ಸೊ ಹೊಸ CEO ಇನ್ಕ್ಲೂಷನ್ ಪಾಸಿಟಿವ್ ಆಗಿರಬೇಕಿತ್ತು, ಬಟ್ ಇಲ್ಲಿ ನೆಗೆಟಿವ್ ಆಗಿದೆ. ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ನ CEO ಆಗಿರುವಂತಹ ಜರೀನ್ ದಾರುವಾಲಾ ಅವರು RBL ಬ್ಯಾಂಕ್ನ CEO ಆಗ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಮಾರ್ಕೆಟಲ್ಲಿ ಇತ್ತು. ಬಟ್ ಈಗ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಹೆಡ್, ಹಾಗೆಯೇ ಇವರು ದಿವಾನ್ ಹೌಸಿಂಗ್ ಫೈನಾನ್ಸ್ DHFL ಅಲ್ಲೂ ಕೂಡ ಕೆಲಸವನ್ನ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಪರ್ಸನ್ಸ್, 40 ವರ್ಷದ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಇವರನ್ನ CEO ಮಾಡಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಜರೀನ್ ದಾರುವಾಲಾ ಅವರು CEO ಆಗ್ತಾರೆ ಅಂತ. ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಅನ್ನುವಂಥ ಒಂದು ಕಾರಣದಿಂದ RBL ಬ್ಯಾಂಕಲ್ಲಿ ನಮಗೆ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಸೊ ರೀಸೆಂಟಾಗಿ RBL ಬ್ಯಾಂಕಲ್ಲಿ ಒಂದು ಫಾರಿನ್ ಇನ್ಸ್ಟಿಟ್ಯೂಷನ್ ₹107 ಆವರೇಜ್ ಪ್ರೈಸಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಒಂದು ಶೇರ್ಗಳನ್ನು ಬೈ ಮಾಡಿದ್ರು. ಸೊ ಇಲ್ಲಿ FIIs, DIIs ಕೂಡ ಲಾಸ್ಗಳನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆ LICಯಲ್ಲಿ ಮತ್ತೆ ಒಂದು ಹೊಸ ಲೋನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಆಲ್ಮೋಸ್ಟ್ 6% ಡೌನ್ ಸೈಡಲ್ಲಿ LIC ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ LICಯಲ್ಲಿ ಇವತ್ತು ಆಂಕರ್ ಇನ್ವೆಸ್ಟರ್ಸ್ಗಳ ಲಾಕ್-ಇನ್ ಪೀರಿಯಡ್ ಏನಿತ್ತು, ಸೊ 30 ದಿನಗಳ ಲಾಕ್-ಇನ್ ಪೀರಿಯಡ್ ಆಂಕರ್ ಇನ್ವೆಸ್ಟರ್ಸ್ಗೆ ಇರುತ್ತೆ. ಸೊ ಆ ಒಂದು ಲಾಕ್-ಇನ್ ಪೀರಿಯಡ್ ಮುಗಿದಿದೆ. ಹಾಗೆ ಮಾರ್ಕೆಟ್ನಲ್ಲೂ ಕೂಡ ಡೌನ್ ಸೈಡ್ ಇದ್ದಿದ್ದರಿಂದ ಸೊ ಇಲ್ಲಿ ತುಂಬ ಜನ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಸೊ ಅವರು ಓಪನ್ ಮಾರ್ಕೆಟಲ್ಲಿ ಈಗ ಸೆಲ್ಲಿಂಗ್ ಅನ್ನು ಮಾಡ್ಬೋದು. ಆ ಒಂದು ಕಾರಣದಿಂದ ತುಂಬಾನೇ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ LICಯ ಈ ಒಂದು ಪ್ಯಾನಿಕ್ಗೆ ಮೇಜರ್ ರೀಸನ್ ಆಲ್ರೆಡಿ ಕಳೆದ ವಿಡಿಯೋಗಳಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. FIIs LIC ಸ್ಟಾಕಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಅನ್ನು ತೋರಿಸ್ತಿಲ್ಲ. ಹಾಗೆ DIIs ಕೂಡ ಅಷ್ಟೇ ಅಷ್ಟೊಂದು ಇಂಟ್ರೆಸ್ಟ್ ಅನ್ನು ತೋರಿಸ್ತಿಲ್ಲ. ಏನಕ್ಕೆಂದ್ರೆ ಆಲ್ಮೋಸ್ಟ್ ಎಲ್ಲ DIIಗಳು IPO ಟೈಮಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಸೊ ಯಾರು ಕೂಡ ಬೈ ರೇಟಿಂಗ್ ಅನ್ನ ಕೊಡ್ತಿಲ್ಲ. ಹಾಗೆ ಕೆಲವೊಂದಿಷ್ಟು ಆನಲಿಸ್ಟ್ಗಳು ಕೂಡ ಅಷ್ಟೇ ಪ್ರತಿ ಲೋ ಬಂದಾಗ ಇಲ್ಲಿಂದ 5-10% ಡೌನ್ ಸೈಡ್ ಹೋಗುತ್ತೆ ಅನ್ನುವಂಥ ಒಂದು ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಪೇಟಿಎಂ ರೀತಿಯಲ್ಲಿ ಆಗದೇ ಇದ್ರೆ ಸಾಕು ಅಂತ ನಾವು IPO ಟೈಮಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಅದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ LIC ಕಡೆಯಿಂದ ಕೂಡ ಈಗ ಬರ್ತಿರೋದು ಕಾಣಿಸ್ತಿದೆ. ಬಟ್ LIC ಒಂದು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು 2 ಕ್ವಾರ್ಟರ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣಿಸ್ಬೋದು. ಮತ್ತೆ ಡಿಸೆಂಬರ್, ಜನವರಿ ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ LIC ಕಡೆಯಿಂದ ಬರುವಂಥ ಸಾಧ್ಯತೆ ಇರುತ್ತೆ.
ಸೊ ಹೋಲ್ಡ್ ಮಾಡೋದಕ್ಕೆ ಇನ್ನೂ ಪ್ಯಾನಿಕ್ ಆಗ್ತಿದೆ. ಸೊ ಇನ್ನೂ ಕೂಡ ಕರೆಕ್ಷನ್ ಆಗುತ್ತೆ ಅಂತ ಅನ್ನಿಸ್ತಿರೋರು ಲಾಸ್ಗಳನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ನೀವೇನು ಲಾಸ್ಗಳನ್ನು ಬುಕ್ ಮಾಡಿರ್ತೀರಾ ಸೊ ಈ ಅಮೌಂಟನ್ನು ಬೇರೆ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಆ ಲಾಸನ್ನು ಕವರ್ ಮಾಡ್ಕೋಬೇಕಾಗುತ್ತೆ. ಅಮೆಝಾನ್ ಏನು ಫ್ಯೂಚರ್ ಕೂಪನ್ನಲ್ಲಿ 1400 ಕೋಟಿಯಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರು, ಅದನ್ನು ಇಲ್ಲಿಗಲ್ ಅಂತ CCI ಡಿಸೆಂಬರ್ 2021ರಲ್ಲಿ ಜಡ್ಜ್ಮೆಂಟನ್ನು ಕೊಟ್ಟಿದ್ರು. ಸೊ ಈ ಒಂದು ಡಿಸಿಷನನ್ನು ಅಮೆಝಾನ್ ಚಾಲೆಂಜ್ ಮಾಡಿದ್ರು. NCLATಗೆ ಅವರು ಅಪ್ಲಿಕೇಶನನ್ನು ಹಾಕಿದ್ರು. ಸೊ ಈಗ NCLAT ಕಡೆಯಿಂದ ಕೂಡ ಒಂದು ಡಿಸಿಷನ್ ಬಂದಿದೆ. ಸೊ ಅಮೆಝಾನ್ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ನ ಬಗ್ಗೆ ರೆಗ್ಯುಲೇಟರಿ ಬೋರ್ಡ್ಗಳಿಗೆ ಅವರು ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಅಮೆಝಾನ್ ನ ಇನ್ವೆಸ್ಟ್ಮೆಂಟ್ ಲೀಗಲ್ ಅಲ್ಲ ಅಂತ NCLAT ತಮ್ಮ ಒಂದು ರೂಲಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪೆನಾಲ್ಟಿಯನ್ನು ಕೂಡ ಅಮೆಝಾನ್ ನ ಮೇಲೆ ಹಾಕಿದ್ದಾರೆ. 45 ದಿನದ ಒಳಗಾಗಿ ಅಮೆಝಾನ್ 200 ಕೋಟಿ ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ. 2019ರಲ್ಲಿ ಅಮೆಝಾನ್ ಫ್ಯೂಚರ್ ಕೂಪನ್ನಲ್ಲಿ 1400 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ನಿಂದ ಫ್ಯೂಚರ್ ಗ್ರೂಪ್ ಮತ್ತು ರಿಲಯನ್ಸ್ನ ನಡುವೆ ಏನು ಡೀಲ್ ನಡಿಬೇಕಿತ್ತು ಸೊ ಅದು ಕೂಡ ನಡೀಲಿಲ್ಲ. ಸೊ ಈಗ ಆ ಡೀಲ್ ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಫ್ಯೂಚರ್ ಗ್ರೂಪ್ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗುವಂಥ ಸ್ಟೇಜಲ್ಲಿ ನಿಂತಿದೆ. ಹಾಗೆ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಇನ್ಸಾಲ್ವೆನ್ಸಿ ಪ್ರೊಸೀಜರನ್ನು ತರಬೇಕು ಅಂತ ಕೂಡ ಅಪ್ಲಿಕೇಶನನ್ನು NCLATಗೆ ಹಾಕಿದ್ದಾರೆ. ಅದರ ವಿರುದ್ಧ ಕೂಡ ಈಗ ಅಮೆಝಾನ್ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏನಕ್ಕೆಂದ್ರೆ ಆಲ್ರೆಡಿ ಅಮೆಝಾನ್ 1400 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅಕಸ್ಮಾತ್ ಇಲ್ಲಿ NCLAT ಏನಾದರೂ ಫ್ಯೂಚರ್ ಗ್ರೂಪನ್ನು ಡಿಫಾಲ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಅಮೆಝಾನ್ ಏನು ಫ್ಯೂಚರ್ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಅವರಿಗೆ ರಿಟರ್ನ್ ಸಿಗೋದಿಲ್ಲ. ಜೂನ್ 10ಕ್ಕೆ ಇದ್ರ ವಿಷಯವಾಗಿ NCLAT ಆಲ್ರೆಡಿ ಆರ್ಗ್ಯುಮೆಂಟ್ಸ್ ಅನ್ನ ಕೇಳಿದ್ದಾರೆ. ಅಮೆಝಾನ್ ನ ಕಡೆಯಿಂದ ಆಲ್ರೆಡಿ ಆರ್ಗ್ಯುಮೆಂಟ್ಸ್ ಆಗಿದೆ. ಸೊ ಬೇರೆ ಪಾರ್ಟೀಸ್ ಯಾರಿದ್ದಾರೆ ಅವರ ಆರ್ಗ್ಯುಮೆಂಟ್ಸ್ ನಾಳೆಯಿಂದ ಕಂಟಿನ್ಯೂ ಆಗುತ್ತೆ. ಸೊ ನೋಡಬೇಕಾಗುತ್ತೆ NCLAT ಯಾವ ಒಂದು ಡಿಸಿಷನ್ ಅನ್ನ ತಗೋತಾರೆ ಅಂತ. ಬಟ್ ಇವತ್ತು ನಮಗೆ ಸ್ಟಾಕ್ನಲ್ಲಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಓಪನ್ ಆಯಿತು, ಅದಾದಮೇಲೆ ಒಂದು ಲೋವರ್ ಸರ್ಕ್ಯೂಟ್ ಬಂತು, ಮತ್ತೆ ಸ್ಟಾಕ್ನಲ್ಲಿ ಅಪ್ಪರ್ ಸರ್ಕ್ಯೂಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿ ನಮಗೆ ಯಾವುದಾದ್ರೂ ಒಂದು ಇನ್ಸೈಡರ್ ನ್ಯೂಸ್ ಇದ್ದಿದ್ರೆ ಲೋವರ್ ಸರ್ಕ್ಯೂಟ್ ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ. ಬಟ್ ಇಲ್ಲಿ ಟ್ರ್ಯಾಕ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಒಂದು ಕಾರಣದಿಂದ ಅಪ್ಪರ್ ಸರ್ಕ್ಯೂಟಲ್ಲಿ ಬೈ ಆರ್ಡರ್ಗಳನ್ನು ಇಡಬೇಡಿ. ಸೊ ಈ ಒಂದು ಪ್ರೈಸಲ್ಲಿ ನೀವು ಗಮನಿಸ್ಬೋದು, ಯಾರ್ಯಾರು ₹8.40 ರೇಂಜಲ್ಲಿ ಆರ್ಡರ್ಗಳನ್ನು ಇಟ್ಟಿದ್ರಿ ಸೊ ಎಲ್ಲರೂ ಆರ್ಡರ್ ಟ್ರಿಗರ್ ಆಗಿರುತ್ತೆ. ಅಕಸ್ಮಾತ್ ನಾಳೆ NCLAT ಕಡೆಯಿಂದ ಜಡ್ಜ್ಮೆಂಟ್ ಬಂದು ಫ್ಯೂಚರ್ ಗ್ರೂಪನ್ನು ಡಿಫಾಲ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಶೇರ್ ಪ್ರೈಸಸ್ 0 ಆಗುತ್ತೆ. ಹಾಗೆ ಕೆನರಾ ಬ್ಯಾಂಕ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ಸೊ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಅನ್ನು ಸೆಟ್ ಮಾಡಿದ್ದಾರೆ. ಜೂನ್ 16 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಜೂನ್ 15 ಎಕ್ಸ್ ಡೇಟ್ ಆಗುತ್ತೆ. ಹಾಗೆ ಕೆನರಾ ಬ್ಯಾಂಕಲ್ಲಿ ಜೂನ್ 15ಕ್ಕೆ ₹6.50 ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಆಗುತ್ತೆ. ಹಾಗೆ ನ್ಯೂಜನ್ ಸಾಫ್ಟ್ವೇರ್ ಕೂಡ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ರು. ₹4 ಡಿವಿಡೆಂಡ್ ಡಿಕ್ಲೇರ್ ಆಗಿತ್ತು. ಇದಕ್ಕೂ ಕೂಡ ರೆಕಾರ್ಡ್ ಡೇಟ್ ಜೂನ್ 16 ಆಗಿರುತ್ತೆ. ಹಾಗೆ ಅಪೋಲೋ ಟೈರ್ಸ್ ಕೂಡ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ರು. ₹3.25 ಡಿವಿಡೆಂಡ್ ಇತ್ತು. ಸೊ ಇಲ್ಲಿ ನಿಮಗೆ 17ನೇ ತಾರೀಕು ರೆಕಾರ್ಡ್ ಡೇಟ್ ಆಗುತ್ತೆ. ಸೊ 16 ಎಕ್ಸ್ ಡಿವಿಡೆಂಡ್ ಡೇಟ್ ಆಗಿರುತ್ತೆ. ಅಜಂತಾ ಸೋಯಾ ಕೂಡ ಸ್ಟಾಕ್ ಅನ್ನು ಸ್ಪ್ಲಿಟ್ ಮಾಡ್ತಿದ್ದಾರೆ. ಸೊ ರೆಕಾರ್ಡ್ ಡೇಟ್ 17ನೇ ತಾರೀಕು ನಮಗೆ ನೋಡೋದಕ್ಕೆ ಸಿಗುತ್ತೆ. 16 ಎಕ್ಸ್ ಡೇಟ್ ಆಗಿರೋ ಕಾರಣ ಅವತ್ತು ನಮಗೆ ಸ್ಟಾಕ್ ಸ್ಪ್ಲಿಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ 1:5 ಸ್ಟಾಕ್ ಸ್ಪ್ಲಿಟ್ ಇರುತ್ತೆ. ಸೊ ನಿಮ್ಮ ಬಳಿಯಲ್ಲಿ ಒಂದು ಅಜಂತಾ ಸೋಯಾದ ಶೇರ್ ಇದ್ರೆ 4 ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಇದಕ್ಕೆ ಒಂದು 2 ವಾರದ ಸಮಯ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ ಸ್ಟಾಕ್ ಸ್ಪ್ಲಿಟ್ ಆದಾಗ ಈಗ ಅಜಂತಾ ಸೋಯಾದ ಪ್ರೈಸ್ ನಾವು 250 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿ ಅಜಂತಾ ಸೋಯಾ ₹50 ಹತ್ರ 16ನೇ ತಾರೀಕು ಟ್ರೇಡ್ ಮಾಡುತ್ತೆ. ಸೊ ಈ ಒಂದು ಸ್ಪ್ಲಿಟ್ಗೆ ಮೇಜರ್ ರೀಸನ್ ಏನು ಅಂದರೆ ಅಜಂತಾ ಸೋಯಾ ಒಂದು ಪೆನ್ನಿ ಶೇರ್ ಆಗಿತ್ತು. ₹20 ರಿಂದ ₹30 ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ 250-300ರ ಲೆವೆಲನ್ನು ಕೂಡ ಟಚ್ ಆಗಿತ್ತು. ಸೊ ಈಗ ಪ್ರೈಸ್ ತುಂಬಾ ಜಂಪ್ ಆಗಿದೆ. ಸೊ ಮತ್ತೆ ಪ್ರೈಸನ್ನು ಕಮ್ಮಿ ಮಾಡಬೇಕು ಅಂತ ಅಜಂತಾ ಸೋಯಾ ಮ್ಯಾನೇಜ್ಮೆಂಟ್ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಡಿಸಿಷನನ್ನು ತಗೊಂಡಿದ್ದಾರೆ. ಹಾಗೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಟ್ರ್ಯಾಕ್ಟರ್ ಬಿಸ್ನೆಸ್ನಲ್ಲಿ ತುಂಬಾ ಜಂಪ್ ಕಾಣಿಸ್ತಿರೋದ್ರಿಂದ ಹೊಸ ಒಂದು ಪ್ಲಾಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಇವರ ಒಂದು ಹೊಸ ಪ್ಲಾಂಟ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಇವತ್ತು 2011ರಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲೂ ಕೂಡ 2.5% ಕರೆಕ್ಷನ್ ಕಾಣಿಸ್ತಿದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ EV ಸೆಗ್ಮೆಂಟಲ್ಲೂ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ. ಹಾಗೆ ಟಾಟಾ ಮೋಟರ್ಗೆ ಆಲ್ಟರ್ನೇಟಿವ್ ಆಗಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾವನ್ನು ಕೂಡ ನೀವು ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಸೊ ನಮಗೆ ಭಾರತದಲ್ಲಿ ಕೋಲ್ನ ಶಾರ್ಟೇಜ್ ನೋಡೋದಕ್ಕೆ ಸಿಗ್ತಿದೆ. ಆ ಒಂದು ಕಾರಣದಿಂದ ಕೋಲ್ ಇಂಡಿಯಾ ಇಲ್ಲಿ 2 ಟೆಂಡರ್ಗಳನ್ನು ಕಾಲ್ ಮಾಡಿದ್ದಾರೆ. ಬೇರೆ ಕಂಟ್ರಿಗಳಿಂದ ಇವರು ಆಲ್ಮೋಸ್ಟ್ 6 ಮಿಲಿಯನ್ ಟನ್ ಕೋಲನ್ನು ಇಂಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇಲ್ಲಿ ಇನ್ನೂ ಶಾರ್ಟೇಜ್ ಬಂದರೆ ಈ ಒಂದು ಟೆಂಡರ್ ಏನಿದೆ ಅದನ್ನು ಡಬಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. 12 ಮಿಲಿಯನ್ ಟನ್ ಬೇರೆ ಕಂಟ್ರಿಯಿಂದ ಕೋಲ್ ಇಂಪೋರ್ಟ್ ಆಗೋದು ನಮಗೆ ಕಾಣಿಸ್ಬೋದು. ಹಾಗೆ ಮೊದಲನೇ ಟೆಂಡರ್ ಏನಿದೆ ಅದು ನಮಗೆ ಜುಲೈ ಮತ್ತು ಸೆಪ್ಟೆಂಬರಲ್ಲಿ ಡೆಲಿವರ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಲ್ಲಿ ಬೇರೆ ಕಂಟ್ರಿಗಳಿಂದ ಕೋಲನ್ನು ಇಂಪೋರ್ಟ್ ಮಾಡಿಕೊಂಡಾಗ ಕೋಲ್ ಇಂಡಿಯಾ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಕೋಲ್ ಇಂಡಿಯಾ ಯೂಶಲ್ ಆಗಿ ₹200 ಪ್ರೈಸ್ ಹತ್ರ ಹೋದಾಗ ಮತ್ತೆ ಅಲ್ಲಿಂದ ಒಂದು ಕರೆಕ್ಷನ್ ಬರುತ್ತೆ, ಮತ್ತೆ ಒಂದು ರಿಕವರಿ ಬರುತ್ತೆ, ₹200 ಪ್ರೈಸ್ ಹತ್ರ ಹೋಗುತ್ತೆ, ಅಲ್ಲಿಂದ ಮತ್ತೆ ಡೌನ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕೋಲ್ ಇಂಡಿಯಾ ಟ್ರೇಡ್ ಆಗ್ತಿದೆ. ಬಟ್ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೊಡ್ತಾರೆ. ಡಿವಿಡೆಂಡ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಖಂಡಿತವಾಗ್ಲೂ ಕೋಲ್ ಇಂಡಿಯಾನ ಚೂಸ್ ಮಾಡ್ಕೋಬಹುದು. ಜಿಂದಾಲ್ ಸ್ಟೀಲ್ನಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ನ ಪ್ಲಾನ್ ಇತ್ತು. ಅದಕ್ಕೆ ಅವರಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. SBI ಮತ್ತು ಬೇರೆ ಇತರೆ ಬ್ಯಾಂಕ್ಗಳಿಂದ 15,000 ಕೋಟಿ ಲೋನನ್ನು ಪಡಿಬೇಕು ಅಂತ ಇದ್ದಾರೆ. ಸೊ ಈ ಒಂದು ಲೋನ್ ಏನಿದೆ ಜಿಂದಾಲ್ ಸ್ಟೀಲ್ನ ಸಬ್ಸಿಡರಿ ಪಡ್ಕೋತಾರೆ. ಅದಕ್ಕೆ ಕಾರ್ಪೊರೇಟ್ ಗ್ಯಾರಂಟಿಯನ್ನು ಜಿಂದಾಲ್ ಸ್ಟೀಲ್ ಕೊಡಬೇಕಾಗುತ್ತೆ. ಸೊ ಜಿಂದಾಲ್ ಸ್ಟೀಲ್ ಕೂಡ ಅಷ್ಟೇ ಇವತ್ತು ಆಲ್ಮೋಸ್ಟ್ 5% ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ₹350 ಪ್ರೈಸಲ್ಲಿ ಜಿಂದಾಲ್ ಸ್ಟೀಲ್ ಕ್ಲೋಸ್ ಆಗ್ತಿದೆ.
ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನನ್ನು ಕೊಡೋದು ತುಂಬಾ ಈಸಿ, ಬಟ್ ಅದರಿಂದ ತುಂಬಾ ರಿಸ್ಕ್ಗಳು ಇರುತ್ತೆ. ಅಕಸ್ಮಾತ್ ಇವರ ಪ್ಲಾನ್ಗಳು ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ ಇವರೇನು ಲೋನ್ಗಳನ್ನು ತಗೋತಾರೆ ಅಥವಾ ಏನು ಫಂಡ್ ರೈಸನ್ನು ಮಾಡ್ತಾರೆ, ಸೊ ಅದು ಅವ್ರಿಗೆ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ನಮಗೆ ಅಲ್ಟ್ರಾಟೆಕ್ ಸಿಮೆಂಟ್ ಆಗಿರ್ಬೋದು, ಹಾಗೆ ಗ್ರಾಸಿಮ್ ಆಗಿರ್ಬೋದು, ಸೊ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಕರೆಕ್ಷನ್ ಕಾಣಿಸ್ತಿದೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.